Good morning, students. Okay, today in this class we are going to discuss some topics, that is electrostatic shielding. It is a process in which the cavity of a conductor is shielded from the outside electric field. Means electrostatic shielding. Nothing but it is a process in which the cavity of a conductor. Let us consider a conductor. Consider a conductor. The charge is always distributed on the surface of a charged conductor. Okay, consider a cavity. ಅದರೊಳಗಡೆ ಒಂದು ಕ್ಯಾವಿಟಿನ ತಗೊಳ್ಳೋಣ. ದಟ್ ಕ್ಯಾವಿಟಿ is shielded from the outside electric field. ಮೀನ್ಸ್ ನಮಗೆ ಈಗ ಸ್ಪೇಸಲ್ಲಿ ಚಾರ್ಜ್ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಓಕೆ, ಈ ಕ್ಯಾವಿಟಿಲಿರೋ ಇದನ್ನು ಫೀಲ್ಡನ್ನು ಔಟ್ಸೈಡ್ ಫೀಲ್ಡಿಂದ ನಾವೇನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ, ಈ ಥರ ಕೋಟಿಂಗ್, ಶೀಲ್ಡಿಂಗ್ ಅಂತ ಮಾಡ್ಕೋತಾರೆ. This is called electrostatic shielding. Means ಇನ್ಸೈಡಲ್ಲಿರೋ ಕ್ಯಾವಿಟಿಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಇನ್ಸೈಡು ಝೀರೋ ಆಗಿರುತ್ತೆ, ಚಾರ್ಜ್ ಈಸ್ ಆಲ್ಸೋ ಝೀರೋ. ಓಕೆ, ಇದನ್ನು ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿಂದ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಮೇಕ್ ಸಮ್ ಅರೇಂಜ್ಮೆಂಟ್. ಅಲ್ಲಿ ನಾವೇನು ಮಾಡಬೇಕು, ಅರೇಂಜ್ಮೆಂಟ್ ಮಾಡಬೇಕು, ಮೀನ್ಸ್ ಶೀಲ್ಡೆಡ್ ಮಾಡಬೇಕು. ಇದರಿಂದ ಅದನ್ನ ಸಪ್ರೇಟ್ ಇಡಬೇಕು. ಆ ಪ್ರೋಸೆಸ್ನ ಏನಂತೀವಿ ನಾವು, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. It is a process in which the cavity of a conductor is shielded from the outside electric field. For example, ಇಲ್ಲಿ ಯಾವುದೋ ಒಂದು ಗ್ಯಾಲೋನಮೀಟರು, ವೋಲ್ಟ್ ಮೀಟರು ಇದೆ ಅಂತ ಅಂದ್ಕೊಳ್ಳಿ. ಈ ವೋಲ್ಟ್ ಮೀಟರ್ಗೆ ಔಟ್ಸೈಡ್ ಇಡೋಕ್ಕಿಂತ ಇದನ್ನೇನು ಮಾಡುತ್ತಾರೆ, ಒಂದು ಮೆಟಾಲಿಕ್ ಕೇಜಸಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಹಿಂಗೆ ನಾವು ಸರೌಂಡಿಂಗಿಂದ ಅದನ್ನ ಸಪ್ರೇಟ್ ಇಡೋದು. ಓಕೆ, ಇದನ್ನೇನಂತೀವಿ ನಾವು, ಕೇಜಸ್ ಅಂತ ಹೇಳ್ತೀವಿ. ಕೇಜಸ್ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ಕೇಜಸ್. ಓಕೆ, ಇದನ್ನೇ ನಮಗೆ ಡಿಸ್ಕವರ್ ಮಾಡಿದ್ದು ಯಾರು ಅಂದರೆ ಫ್ಯಾರಡೆ. We know that the electric field inside the charged conductor is zero. We already know that the electric field inside a charged conductor is zero. To protect this sensitive instrumentನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಬಿಕಾಸ್ ಅವು ಹೊರಗಡೆ ಇಟ್ಟರೆ ಏನಾಗ್ಬಿಡುತ್ತೆ, ಹೇರ್ ಜೊತೆ ಅದು ಮಿಕ್ಸ್ ಆಗಿಬಿಡುತ್ತೆ. ಮೀನ್ಸ್ ಹೊರಗಡೆ ಸ್ಪೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಅದ್ರ ಜೊತೆ ಅದು ಕಂಬೈನ್ ಆಗಿಬಿಡುತ್ತೆ. Therefore, we have to protect this from an external electric field. We are enclosed in a hollow conductors. Hollow conductors ಅಲ್ಲಿ ನಾವೇನು ಮಾಡಿರ್ತೀವಿ, ಅದನ್ನ ಒಳಗಡೆ ಇಟ್ಟಿರ್ತೀವಿ. Such hollow conductors are called Faraday cages. They need not to be earthed because ನೋಡಿ, ನಮಗೆ ಮಳೆಗಾಲದಲ್ಲೆಲ್ಲ ನಾವು ಮನೆ ಒಳಗಡೆ ಇದ್ದರೆ ಸೇಫ್, ಆ್ಯಸ್ ವೆಲ್ ಆ್ಯಸ್ ಅದರ್ ವೆಹಿಕಲ್, ಕಾರಲ್ಲಿದ್ದರೆ ಸೇಫ್. ಅದೇ ಹೊರಗಡೆ ಇದ್ದರೆ ಏನಾಗುತ್ತೆ, ನಮಗೆ ಸಿಲ್ಲು ಬಂದು ಮನುಷ್ಯನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಡುತ್ತೆ. ದೇರ್ ಫೋರ್ ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಹೋಮ್ ಒಳಗಡೆ ಇರ್ತೀವಿ. ಬಿಕಾಸ್ ಮನೆಯಲ್ಲಿ ಕನ್ಸ್ಟ್ರಕ್ಷನಲ್ಲೆಲ್ಲ ಏನು ಮಾಡಿರ್ತಾರೆ, ಕಬ್ಬನ್ನ ಯೂಸ್ ಮಾಡಿರ್ತಾರೆ, ಐರನನ್ನು. ಅದೇನು ಮಾಡುತ್ತೆ ಅಂದರೆ, ಇಲ್ಲಿ ಬರೋ ಅಂಥ ಎಲೆಕ್ಟ್ರಿಕ್ ಚಾರ್ಜನ್ನು, ಅಂದರೆ ಮೀನ್ಸ್ ಥಂಡರ್ಸನ್ನು, ಅದನ್ನು ಅರ್ತಿಗೆ ಅದು ಡೈರೆಕ್ಟಾಗಿ ಹೋಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ಅನ್ ಅರ್ತ್. ಇಲ್ಲಿಂದ ಬರ್ತಕ್ಕಂಥ ಚಾರ್ಜಸ್ ಅಂತ ಎಲೆಕ್ಟ್ರಾನ್ಸನ್ನು ಈ ಥರ ಡೈರೆಕ್ಟ್ ಅರ್ತಿಗೆ ಅದು ಹೋಗೋ ಥರ ಮಾಡುತ್ತೆ. ಇಟ್ ಈಸ್ ಪ್ರಿವೆಂಟ್ ಹಸ್, ನಮ್ಮನ್ನು ಈ ಚಾರ್ಜಸ್ಸಿಂದ ಅದೇನು ಮಾಡುತ್ತೆ, ಸೇಫ್ ಮಾಡುತ್ತೆ. ಒಳಗಡೆ ನಾವು ಮನೆ ಒಳಗಡೆ ಸೇಫ್ ಆಗಿರ್ತೀವಿ. ದಿಸ್ ಇಸ್, ಇದನ್ನೇನಂತೀವಿ, ಶೀಲ್ಡಿಂಗ್. ನಥಿಂಗ್ ಬಟ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಏನು ಕೇಳ್ಬೋದು ಇದರಲ್ಲಿ, ವಾಟ್ ಈಸ್ ಫ್ಯಾರಡೆ ಕೇಜ್? Faraday cage means it is an enclosure used to block the electric field. It is an enclosure which is used to block the external electric field. Electric field ಅನ್ನೋದು ಬ್ಲಾಕ್ ಮಾಡುತ್ತೆ, ಡೈರೆಕ್ಟಾಗಿ ಅರ್ತಿಗೆ ಕನೆಕ್ಟ್ ಕೊಡುತ್ತೆ. ಓಕೆ, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್? ಹಾಗಾದರೆ ಎಲ್ಲಿ ಯೂಸ್ ಮಾಡ್ತೀವಿ? ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಈಸ್ ಯೂಸ್ ಟು ಪ್ರೊಟೆಕ್ಟ್ ದ ಸೆನ್ಸಿಟಿವ್ ಕಾಂಪೊನೆಂಟ್ ಆಫ್ ದ ಎಲೆಕ್ಟ್ರಾನಿಕ್ ಡಿವೈಸಸ್. ಸೆನ್ಸಿಟಿವ್ ಅಂದರೆ ಗ್ಯಾಲೋನೋಮೀಟರ್ ಇಸ್ ಎ ವೆರಿ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಡಿವೈಸ್. ಇದು ತುಂಬ ಸೆನ್ಸಿಟಿವ್, ಅಂದರೆ ಸ್ವಲ್ಪ ಜಾಸ್ತಿ ಕರೆಂಟ್ ಕೊಟ್ಟ ತಕ್ಷಣ ಅದೇನಾಗುತ್ತೆ, ಹಾಳಾಗಿಬಿಡುತ್ತೆ. ಕರೆಂಟಲ್ಲಿ ಹೆವಿ ಕರೆಂಟ್ ಫ್ಲೋ ಆಗಿ ಇಟ್ ವಿಲ್ ಡ್ಯಾಮೇಜ್. ಹ್ಯಾನ್ಸ್ ಅದನ್ನು ನಾವೇನು ಮಾಡಬೇಕು, ಸೆನ್ಸಿಟಿವ್ ಇರೋದ್ರಿಂದ ಸೇಫ್ ಮಾಡಿಡಬೇಕು ಸರೌಂಡಿಂಗಿಂದ. ಸೊ ದಟ್ ವಿ ಆರ್ ಯೂಸಿಂಗ್ ದ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗನ್ನು ಯೂಸ್ ಮಾಡಿ ಒಂದು ಶೀಲ್ಡಿಂಗ್ ಥರ ಮಾಡಿಕೊಂಡು ಒಳಗಡೆ ನಾವು ಅದನ್ನು ಪ್ಲೇಸ್ ಮಾಡ್ಬೋದು. ಆವಾಗ ಅದೇನಾಗುತ್ತೆ, ಹೊರಗಡೆಯಿಂದ ಅದಕ್ಕೆ ಯಾವುದೇ ಫೀಲ್ಡು ಎಫೆಕ್ಟ್ ಆಗಲ್ಲ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ದಟ್ ಈಸ್ ಒನ್ ಆಫ್ ದ ಅಪ್ಲಿಕೇಶನ್. ಸೆಕೆಂಡ್ ಒನ್ ಮೀನ್ಸ್ thunderstorms accompanied by the lightning. Lightning ಅಂದರೆ ಸಿಡ್ಲು ಬರುವಾಗ ಇಟ್ ಈಸ್ ಸೇಫರ್ ಟು ಸಿಟ್ ಇನ್ ಎ ಕಾರ್ ಆರ್ ಇನ್ ಎ ಬಸ್. ಓಕೆ, ಬಸ್ ಒಳಗಡೆ ಅಥವಾ ಕಾರ್ ಒಳಗಡೆ ನಾವು ಕೂತ್ಕೊಂಡ್ರೆ ಅದು ಸೇಫು. ಬಟ್
ನಾವು ಸಪೋಸ್ ನಾವೀಗ ಹೊರಗಡೆ ಹೋಗುವಾಗ ಅಲ್ಲೇನು ಸರೌಂಡಿಂಗ್ ಯಾವುದೇ ಹೋಮ್ಸ್ ಆಗಲಿ ಕಾರ್ ಏನಿರಲ್ಲ, ನಾವೇನು ಮಾಡ್ತೀವಿ, ಟ್ರೀ ಕೆಳಗಡೆ ಕೂತ್ಕೊಂಡ್ಬಿಡ್ತೀವಿ. ಇಟ್ ಈಸ್ ನಾಟ್ ಸೇಫ್. ಯಾಕಂದರೆ ಮನೆ ಬಸ್ಸು ಕಾರ್ ಆದರೆ ಅಲ್ಲಿ ಏನಾಗುತ್ತೆ, ಮೆಟಲ್ಸನ್ನು ಯೂಸ್ ಮಾಡ್ತಾರೆ ಕನ್ಸ್ಟ್ರಕ್ಷನಲ್ಲಿ ಅಲ್ವಾ. ಮನೇಲಾದರೂ ಕೂಡ ಕನ್ಸ್ಟ್ರಕ್ಷನಲ್ಲಿ ಏನು ಮಾಡ್ತಾರೆ, ಮೆಟಲ್ಸನ್ನು ಯೂಸ್ ಮಾಡೋದ್ರಿಂದ ಆ ಮೆಟಲ್ಸ್ ಯಾವ ಥರ ಆ್ಯಕ್ಟ್ ಮಾಡುತ್ತೆ, ಶೀಲ್ಡಿಂಗ್ ಥರ ಆ್ಯಕ್ಟ್ ಮಾಡುತ್ತೆ. ಮೀನ್ಸ್ ಅದನ್ನು ನಮಗೆ ಸಪ್ರೇಟ್ ಹೊರಗಡೆ ಬರ್ತಕ್ಕಂಥ ಲೈಟನಿಂಗ್ ಅಥವಾ ಥಂಡರಿಂದ ಅದು ನಮ್ಮನ್ನು ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ವಿ ಆರ್ ಯೂಸಿಂಗ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಥರ್ಡ್ ಒನ್ ಅಪ್ಲಿಕೇಶನ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಈಸ್ ಯೂಸ್ ಟು ಡಿಸೈನ್ ದ TV ಕೇಬಲ್ಸ್. ಓಕೆ, ಕೇಬಲ್ ವೈರ್ಸನ್ನು ನೋಡಿರ್ಬೇಕು ನೀವು. ಈ ಥರ ಔಟರ್ ಒಂದಿರುತ್ತೆ, ಒಳಗಡೆ ನಂಬರ್ ಆಫ್ ದಿ ವೈರ್ಸ್ ಇರುತ್ತೆ ಹಿಂಗೆ ಕೇಬಲ್ಸಲ್ಲಿ. ಓಕೆ, ಅದನ್ನು ಈ ಥರ ಹೊರಗಡೆ ಸರೌಂಡಿಂಗಿಂದ ಸಪ್ರೇಟ್ ಇಡಬೇಕು ಅಂದರೆ ನಾವು ಅಲ್ಲಿ ಬೈಂಡಿಂಗ್ ಥರ ಶೀಲ್ಡಿಂಗ್ ಥರ ಹಿಂಗೆ ಹೊರಗಡೆ ಔಟರ್ ಲೇಯರ್ ನೋಡ್ತೀವಿ. ಅದ್ರ ಒಳಗಡೆ ನಮಗೆ ನಂಬರ್ ಆಫ್ ದಿ ವೈರ್ಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ ಆಲ್ಸೋ ಶೀಲ್ಡಿಂಗ್. ಅಂದರೆ ಆ ವೈರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲಾಂದರೆ ವೈರಲ್ಲಿರೋ ಕರೆಂಟ್ ಚಾರ್ಜು ಈ ಸರೌಂಡಿಂಗಲ್ಲಿರೋ ಚಾರ್ಜಸ್ ಮಿಕ್ಸ್ ಆಗಿಬಿಡುತ್ತೆ. ಓಕೆ, these are the some applications of electrostatic shielding. Sometimes they are asking only the definition or uses ಅಂತ ಕೇಳ್ಬೋದು. Next, coming to the topic, that is dielectrics. Okay, dielectrics means those are the insulators. Insulators means which does not conduct the current, does not conduct the any ಕರೆಂಟ್ ಅನ್ನೋದು ಕಂಡಕ್ಟ್ ಮಾಡಲ್ಲ. ಆ್ಯಂಡ್ ದೀಸ್ ಆರ್ ಆಲ್ಸೋ ಇನ್ಸುಲೇಟರ್ಸ್ ವಿಚ್ ಟ್ರಾನ್ಸ್ಮಿಟ್ ದ ಎಲೆಕ್ಟ್ರಿಕ್ ಎಫೆಕ್ಟ್ ವಿತೌಟ್ ಕಂಡಕ್ಟಿಂಗ್ ದ ಚಾರ್ಜ್. ಅದೇನು ಮಾಡುತ್ತೆ, ಎಲೆಕ್ಟ್ರಿಕ್ ಎಫೆಕ್ಟನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ, ಬಟ್ ವಿತೌಟ್ ಕಂಡಕ್ಟಿಂಗ್ ದ ಚಾರ್ಜಸ್. ಬಟ್ ಅಲ್ಲಿ ಚಾರ್ಜಸ್ ಏನಾಗಲ್ಲ, ಫ್ಲೋ ಆಗಲ್ಲ, ಜಸ್ಟ್ ಟ್ರಾನ್ಸ್ಫರ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಅದು ಯಾವ ಥರ ಅಂತ ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಓಕೆ, ಬಿಫೋರ್ ಗೋಯಿಂಗ್ ಟು ದಟ್ ವಿ ನೋ ಸಮ್ ಎಕ್ಸಾಂಪಲ್ಸ್ ಫಾರ್ ಡೈಎಲೆಕ್ಟ್ರಿಕ್ಸ್. ಡೈಎಲೆಕ್ಟ್ರಿಕ್ಸಿಗೆ ಎಕ್ಸಾಂಪಲ್ ಯಾವುದು ಅಂದರೆ ಮೈಕಾ ಶೀಟ್ ಅಂತ ಕೇಳಿರ್ಬೇಕು ನೀವು, ಫಿಸಿಕ್ಸ್ ಲ್ಯಾಬಲ್ಲಿ ನೋಡ್ತೀರಾ ಮೈಕಾ ಶೀಟ್ಸ್. ನೆಕ್ಸ್ಟ್, ಪ್ಯೂರ್ ವಾಟರ್ ಈಸ್ ಆಲ್ಸೋ ಡೈಎಲೆಕ್ಟ್ರಿಕ್ ಬಿಕಾಸ್ ಪ್ಯೂರ್ ವಾಟರ್ ಈಸ್ ಫ್ರೀ ಫ್ರಮ್ ಅಯಾನ್ಸ್. ಯಾವುದೇ ಅಯಾನ್ಸ್ ಇರಲ್ಲ, ಹೆನ್ಸ್ ಇಟ್ ಈಸ್ ಎ ಇನ್ಸುಲೇಟರ್. ನೆಕ್ಸ್ಟ್, ಆಕ್ಸಿಜನ್ ಈಸ್ ಆಲ್ಸೋ ಎ ಡೈಎಲೆಕ್ಟ್ರಿಕ್. ಓಕೆ, ಹಿಯರ್ ದೇರ್ ಆರ್ 2 types of dielectrics. First one is polar dielectrics. Second one is non-polar dielectrics. Okay, polar molecules andre first, before going to discuss about the polar dielectrics, we want to know the polar molecules. Polar molecules means in polar molecules in which the center of the positive and negative charge does not coincide. ನೋಡಿ, ಸೆಂಟರ್ ಆಫ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಕೋಯಿನ್ಸೈಡ್ ಆಗಲ್ಲ. ಓಕೆ, ನೆಗೆಟಿವ್ ಚಾರ್ಜ್ನ ಸೆಂಟರು, ಪಾಸಿಟಿವ್ ಚಾರ್ಜಿನ ಸೆಂಟರು ಅವೇನಾಗುತ್ತೆ, ಒಂದಕ್ಕೊಂದು ಕೋಯಿನ್ಸೈಡ್ ಆಗಲ್ಲ. ದೇ ಆರ್ ಸಪ್ರೇಟೆಡ್ ಬೈ ಎ ಸಮ್ ಡಿಸ್ಟೆನ್ಸ್. ಅವೆರಡು ಒಂದು ಡಿಸ್ಟೆನ್ಸಲ್ಲಿರುತ್ತೆ. ಓಕೆ, ದೋಸ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಪೋಲಾರ್ ಮಾಲಿಕ್ಯೂಲ್ಸ್. ಎಕ್ಸಾಂಪಲ್ ಯಾವುದು ಅಂದರೆ H2O, HCl ಅಂದರೆ ಒಂದು H+ ಇರುತ್ತೆ, ಒಂದು Cl- ಇರುತ್ತೆ. ದೇ ಆರ್ ಸಪ್ರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಇನ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, ದ ಸೆಂಟರ್ ಆಫ್ ದ ಪಾಸಿಟಿವ್ ಚಾರ್ಜ್ ಈಸ್ ಕೋಯಿನ್ಸೈಡ್ ವಿತ್ ದ ಸೆಂಟರ್ ಆಫ್ ದ ನೆಗೆಟಿವ್ ಚಾರ್ಜ್. ಅವೆರಡು ಒಂದರಲ್ಲೇ ಕೋಯಿನ್ಸೈಡ್ ಆಗ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ H2O2. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. Okay, let us consider an external electric field. ಒಂದು external electric field ಇದೆ. Field is always moves from positive to negative. Okay, ನಮಗೆ ಗೊತ್ತಿದೆ the electric field is always moves from positive to negative. ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ನಾನೇನು ಮಾಡ್ತಿದ್ದೀನಿ, ಈಗ ಒಂದು ಪೋಲಾರ್ ಡೈಎಲೆಕ್ಟ್ರಿಕ್ಸನ್ನು ತೊಗೋತಾ ಇದ್ದೀನಿ. ಒಂದು ಮೀಡಿಯಮಲ್ಲಿ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ನಥಿಂಗ್ ಬಟ್ ಎ ವಾಟ್, ಇಲ್ಲಿ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಇವು ರ್ಯಾಂಡಮ್ಮಾಗಿ ಅರೇಂಜ್ ಆಗಿರುತ್ತೆ, ಹಿಂಗೆಂಗೋ ಈ ಥರ. ಇನಿಷಿಯಲಿ ನೆಗೆಟಿವ್ ಪಾಸಿಟಿವ್ ಅವು ಒಂದೇ ಡೈರೆಕ್ಷನ್ ಇರಲ್ಲ. ಬಿಫೋರ್ ಗೋಯಿಂಗ್ ಟು ಅಪ್ಲೈಯಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವು ರ್ಯಾಂಡಮ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ನೀವು ಕ್ಲಾಸಲ್ಲಿ ಬಿಫೋರ್ ಕಮಿಂಗ್ ಟು ದ ಟೀಚರ್ ಆರ್ ಲೆಕ್ಚರರ್, ಯು ಆರ್ ಗೋಯಿಂಗ್ ಟು ರ್ಯಾಂಡಮ್ಲಿ ಸಿಟ್ ಇನ್ ಎ ಚೇರ್. ಓಕೆ, ಹೆಂಗೆ ಬೇಕೋ ಕೂತ್ಕೊಂಡಿರ್ತೀರ. ಬಟ್ ವೆನ್ ಟೀಚರ್ ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಅದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಇಲ್ಲೇನಾಗುತ್ತೆ,
ಅವು ಹೆಂಗೆ ಬೇಕೋ ಹಂಗಿರೋ ರ್ಯಾಂಡಮ್ ಆಗಿರೋವು ಕರೆಕ್ಟಾಗಿ ಈ ಥರ ನೀಟಾಗಿ ಕುತ್ಕೊಳ್ತಾ ಹೋಗುತ್ತೆ. ಅಂದರೆ ಬೆಂಚಲ್ಲಿ ಕರೆಕ್ಟಾಗಿ ನೀವು ಕೂರ್ತಿರಲ್ಲ ನಿಮ್ಮ ಫ್ರೆಂಡ್ಸು. ಓಕೆ, ಇಲ್ಲಿ ಒಂದು ನೆಗೆಟಿವ್ ಇರುತ್ತೆ, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ಈ ಥರ ಬರ್ತಾ ಹೋಗುತ್ತೆ. ಓಕೆ, ಅದನ್ನು ನಾನು ದೊಡ್ಡದಾಗಿ ಇಲ್ಲಿ ಬರಿತೀನಿ ನೋಡಿ. ದಿಸ್ ಇಸ್ ಅ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಪಾಸಿಟಿವ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್. ಓಕೆ, ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಡೈಎಲೆಕ್ಟ್ರಿಕ್ಸನ್ನು ಇಡ್ತಾ ಇದ್ದೀನಿ. ಡೈಎಲೆಕ್ಟ್ರಿಕ್ಸ್ ಅಂದರೆ ಇನಿಷಿಯಲ್ ಏನಾಗಿರುತ್ತೆ, ರ್ಯಾಂಡಮ್ಲಿ ಮೂವ್ ಆಗಿರುತ್ತೆ. ಅವು ಇನಿಷಿಯಲ್ ಹೆಂಗಿರುತ್ತೆ, ರ್ಯಾಂಡಮ್ ಆಗಿರೋದ್ರಿಂದ ಡೈಪೋಲ್ ಮೊಮೆಂಟಮ್ ಏನಾಗಿರುತ್ತೆ, 0 ಆಗಿರುತ್ತೆ. ಡೈಪೋಲ್ ಮೊಮೆಂಟ್ ಅಂದರೆ ಗೊತ್ತಿದೆಲ್ಲ, ಅದನ್ನು ನಾವು ಫಸ್ಟ್ ಚಾಪ್ಟ್ರಲ್ಲೇ ಹೇಳಿದ್ದೀವಿ. ಡೈಪೋಲ್ ಮೊಮೆಂಟಮ್ ಈಸ್ 0 ಬಿಕಾಸ್ ಇನ್ ದ ಅಬ್ಸೆನ್ಸ್ ಆಫ್ ಎನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ದ ಡೈಪೋಲ್ಸ್ ಆರ್ ರ್ಯಾಂಡಮ್ಲಿ ಅರೇಂಜ್ಡ್. ಅವು ರ್ಯಾಂಡಮಾಗಿ ಅರೇಂಜ್ ಆಗಿರುತ್ತೆ. ಬಟ್ ವೆನ್ ವಿ ಪ್ಲೇಸ್ ದಿಸ್ ಡೈಎಲೆಕ್ಟ್ರಿಕ್ಸ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಟ್ಟಾಗ ಅವೇನಾಗುತ್ತೆ, ಕರೆಕ್ಟಾಗಿ ಅಲೈನ್ ಆಗುತ್ತೆ. ಹಿಂಗೆ ಒಂದ್ರ ಪಕ್ಕ ಒಂದು ಅಲೈನ್ ಆಗ್ತಾಯಿದೆ. ಇದು ನೆಗೆಟಿವ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್. ಸಿಮಿಲರ್ಲಿ ನೆಗೆಟಿವ್, ಬಿಕಾಸ್ ನೆಗೆಟಿವ್ ಏನಕ್ಕೆ ಬರಿತಾ ಇದ್ದೀನಿ ಅಂದರೆ ಇಲ್ಲಿ ಡೈಪೋಲ್ ಈಸ್ ಆಲ್ವೇಸ್ ಮೂವ್ಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಡೈಪೋಲ್ ಮೊಮೆಂಟಮ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಓಕೆ, ಈಗೇನಾಗುತ್ತೆ ನೋಡಿ, ಇಲ್ಲಿ ನಿಯರಲ್ಲಿರೋವಂಥ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಇವೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ನ್ಯೂಟ್ರಲೈಸ್. ಇಲ್ಲೂ ಅಷ್ಟೇ, ಈ ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್. ರಿಮೈನಿಂಗ್ ಈ ಸೈಡ್ ಏನು ಉಳಿತೆ, ನೆಗೆಟಿವ್ ಉಳಿತಾ ಹೋಗ್ತದೆ. ಈ ಸೈಡು ನೆಗೆಟಿವ್ಸ್ ಉಳಿತಾ ಹೋಗುತ್ತೆ, ಈ ಸೈಡು ಪಾಸಿಟಿವ್ಸು ಬರ್ತಾ ಹೋಗುತ್ತೆ. ಅಗೇನ್ ಇಲ್ಲಿ ನೋಡಿ ಏನಾಗುತ್ತೆ, ಡೈಪೋಲು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದರ್ ಇಸ್ ಎ ನ್ಯೂ ಡೈಪೋಲ್ ಕ್ರಿಯೇಟ್ ಆಯಿತು ಅಂದರೆ ಅಲ್ಲಿ ನೆಟ್ ಡೈಪೋಲ್ ಮೂಮೆಂಟಮ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಇಲ್ಲಿ ಜಾಸ್ತಿ ಡೈಪೋಲ್ಸು ಕ್ರಿಯೇಟ್ ಆಗ್ತಾ ಹೋಯಿತು. ಓಕೆ, ನೆಟ್ ಡೈಪೋಲ್ ಮೊಮೆಂಟ ಈಸ್ ಇನ್ಕ್ರೀಸಸ್, ಟೋಟಲ್ ಡೈಪೋಲ್ ಮೊಮೆಂಟಮ್ ಈಸ್ ಇನ್ಕ್ರೀಸಸ್. Therefore the total dipole moment is equal to number of the dipoles into each dipole momentum of the individual. ಹಾಗಾದರೆ ಒಂದೊಂದು ಡೈಪೋಲ್ ಮೊಮೆಂಟಮ್ ಎಷ್ಟಿದೆ ಮಲ್ಟಿಪ್ಲೈ ಎಷ್ಟು ಡೈಎಲೆಕ್ಟ್ರಿಕ್ ಇಲ್ಲಿ ಡೈಪೋಲ್ಸ್ ಇದೆ, ಅವೆರಡು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟೋಟಲ್ ಡೈಪೋಲ್ ಮೊಮೆಂಟಮ್ ಸಿಗ್ತಾ ಹೋಗುತ್ತೆ. ಓಕೆ, ದೇರ್ ಈಸ್ ಅನ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫಸ್ಟು ಎಕ್ಸ್ಟರ್ನಲ್ ಫೀಲ್ಡ್ ಹಿಂಗೆ ಅಪ್ಲೈ ಮಾಡಿರ್ತೀವಿ. ಈಗ ಡೈಪೋಲ್ ಹೆಂಗೆ ಹೋಗುತ್ತೆ, ಬಿಕಾಸ್ ಇಲ್ಲಿ ಇಂಡ್ಯೂಸ್ಡ್ ಆದಾಗ ಪಾಸಿಟಿವ್ ಟು ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತದೆ. ದಿಸ್ ಈಸ್ ಡ್ಯೂ ಟು ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ದೀಸ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. Therefore, the total initially we are having the electric field that is E is equal to sigma by epsilon naught. Sigma ಅಂದ್ರೇನು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ದಟ್ ಈಸ್ ಮೈನಸ್ ಸಿಗ್ಮಾ, ಇಲ್ಲಿ ಪ್ಲಸ್ ಸಿಗ್ಮಾ. ನೋಡಿ ಇಲ್ಲಿ ಫಸ್ಟ್ ಮೈನಸ್ ಸಿಗ್ಮಾ ಇದೆ, ಇಲ್ಲಿ ಪ್ಲಸ್ ಸಿಗ್ಮಾ. ಓಕೆ, ಆಫ್ಟರ್ ಇಂಟ್ರೊಡ್ಯೂಸಿಂಗ್ ದ ಡೈಎಲೆಕ್ಟ್ರಿಕ್ ಇನ್ ಎ ಮೀಡಿಯಮ್, ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಇಂಟ್ರೊಡ್ಯೂಸ್ ಮಾಡಿದಾಗ ದಟ್ ಈಸ್ EM ಇಸ್ ಈಕ್ವಲ್ ಟು ಸಿಗ್ಮಾ. ಇಲ್ಲಿ ಚಾರ್ಜಸ್ಸು ಇಂಡ್ಯೂಸ್ ಆಗ್ತಾ ಹೋಗುತ್ತೆ, ಇಲ್ಲಿ ಡೈಪೋಲ್ ಮೊಮೆಂಟಮಿಂದ ನಮಗೆ ಇಂಡ್ಯೂಸ್ ಆಗ್ತಾ ಹೋಗುತ್ತೆ, ಡಿವೈಡೆಡ್ ಬೈ ಎಪ್ಸಲಾನ್. ಓಕೆ, ಅದನ್ನು ನಾವು ಎಪ್ಸಲಾನ್ ಐ ಅಂತಲೂ ಬರಿಬೋದು, ಸಿಗ್ಮಾ ನಾಟ್ ಅಂತ ಬರಿಬೋದು. ನಾಟ್ ಅಂದ್ರೇನು, ಇನಿಷಿಯಲಿ ಅಪ್ಲೈಡ್ ಫೀಲ್ಡ್, ಇದು ಆಮೇಲೆ. ದೇರ್ ಫೋರ್ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ಇನಿಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ವೆನ್ ದ ಮೀಡಿಯಮ್ ಈಸ್ ಪ್ಲೇಸ್ಡ್. ಇ ನಾಟ್ ಅಂದ್ರೇನು, ಸಿಗ್ಮಾ ಬೈ ಎಪ್ಸಲಾನ್ ನಾಟ್ ಮೈನಸ್ ಸಿಗ್ಮಾ. ಇವೆರಡಕ್ಕೂ ಡಿಫ್ರೆನ್ಸ್ ಬರೀಬೇಕಂದ್ರೆ ಇದು ನಾಟ್ ಬರೀರಿ, ಇದನ್ನ ಇಂಡ್ಯೂಸ್ಡ್ ಅಂತ ಬರೀರಿ, ಎಪ್ಸಲಾನ್ ನಾಟ್. ದೇರ್ ಫೋರ್ ಕಾಮನ್ ತೆಗ್ದಾಗ ನಮಗೆ ಏನು ಸಿಗುತ್ತೆ, ಇ ಈಸ್ ಈಕ್ವಲ್ ಟು ಎರಡರಲ್ಲೂ ಸಿಗ್ಮಾ ನಾಟ್ ಕೆಳಗಡೆ ಡಿನಾಮಿನೇಟರ್, ಸಿಗ್ಮಾ ನಾಟ್ ಮೈನಸ್ ಸಿಗ್ಮಾ ಐ. ದೇರ್ ಫೋರ್ ವೆನ್ ವಿ ಆರ್ ಪ್ಲೇಸಿಂಗ್ ದ ಡೈಎಲೆಕ್ಟ್ರಿಕನ್ನು ಪ್ಲೇಸ್ ಮಾಡಿದಾಗ ನಮಗೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಯಾಕಂದರೆ ಅಲ್ಲಿ ಮೈನಸ್ ಆಗುತ್ತೆ. Okay, this is about the polar, how the net dipole momentum is developed in a polar dielectrics when it is placed in a external electric field. Okay, in the case of non-polar dielectric molecules ಅಲ್ಲಿ ಯಾವ ಥರ ಡೈಪೋಲ್ ಮೊಮೆಂಟಮ್ ಆಗುತ್ತೆ. ಇನಿಷಿಯಲಿ ಏನಾಗಿರುತ್ತೆ, ಇನ್ ದ ಅಬ್ಸೆನ್ಸ್ ಆಫ್ ಎನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ದ ಡೈಪೋಲ್ಸ್ ಆರ್ ರ್ಯಾಂಡಮ್ಲಿ ಓರಿಯೆಂಟ್ ಆದಾಗ ಅಲ್ಲಿ ಏನಾಗುತ್ತೆ, ಈ ಪಾಸಿಟಿವ್ ಮತ್ತು ನೆಗೆಟಿವ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಬಟ್ ವೆನ್ ವಿ ಪ್ಲೇಸ್ ದಿಸ್ ಇನ್ ಆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಅಂದರೆ ಗೊತ್ತಿದೆ, ಪಾಸಿಟಿವ್ ಅಂತ ತೊಗೊಳ್ಳಿ, ಒಂದು ಸೈಡು ನೆಗೆಟಿವ್ ಅಂತ ತೊಗೊಳ್ಳಿ. ಎಕ್ಸ್ಟರ್ನಲ್ ಅಂದರೆ ಇ ನಾಟ್ ಅಂತಲೂ ಹೇಳ್ಬೋದು.
ಬಟ್ ವೆನ್ ವಿ ಪ್ಲೇಸ್ ದಿಸ್ ರ್ಯಾಂಡಮ್ಲಿ ಮೂವ್ ಆಗೋದ್ರಿಂದ ಡೈಪೋಲ್ ಮೊಮೆಂಟಮ್ ಏನು ಬರುತ್ತೆ, ಝೀರೋ ಬರುತ್ತೆ ಇನಿಷಿಯಲಿ. ಬಿಕಾಸ್ ಅವು ದೇ ಆರ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಇರಲ್ಲ, ಹೆಂಗೆ ಬೇಕೋ ಈ ಥರ ರ್ಯಾಂಡಮಾಗಿ ಮೂವ್ ಆಗ್ತಿರೋದ್ರಿಂದ ಟೋಟಲ್ ಡೈಪೋಲ್ ಮೊಮೆಂಟಮ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಬಟ್ ವೆನ್ ವಿ ಆರ್ ಪ್ಲೇಸಿಂಗ್ ದಿಸ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಇನ್ ಟು ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ದೇ ಆರ್ ಅಲ್ಲಿ ಇಂಡ್ಯೂಸ್ಡ್ ಆಗಿಬಿಡುತ್ತೆ, ಒಂದಕ್ಕೊಂದು ಕರೆಕ್ಟಾಗಿ ಪೋಲರೈಸ್ ಆಗಿಬಿಡುತ್ತೆ, ಅರೇಂಜ್ ಆಗಿಬಿಡುತ್ತೆ. ಇಲ್ಲಿ ಮೈನಸ್ಸು ಪ್ಲಸ್ಸು ಈ ಥರ ಸೇಮ್ ಆ್ಯಸ್ ಇಟ್ ಈಸ್ ಇದರಲ್ಲಿ ನೋಡೋದು ಅಲ್ವಾ. ಇಲ್ಲಿ ನಿಯರ್ ಆಗಿರೋ ಕ್ಯಾನ್ಸಲ್ ಆಗಿಬಿಡುತ್ತೆ. ಅಗೇನ್ ವಿ ಆರ್ ಹ್ಯಾವಿಂಗ್ ದ ಇಂಡ್ಯೂಸ್ಡ್ ಡೈಎಲೆಕ್ಟ್ರಿಕ್ಸ್. ಇಲ್ಲಿ ಡೈಪೋಲ್ ಮೊಮೆಂಟಮ್ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ. ಹೆನ್ಸ್ ನೆಟ್ ಡೈಪೋಲ್ ಮೊಮೆಂಟಮ್ ಈಸ್ ಆಲ್ಸೋ ಇನ್ಕ್ರೀಸಸ್. ದೀಸ್ ಆರ್ ಹಿಯರ್. In the presence of an external electric field, the center of the positive charges are displaced in the direction of external electric field, while the center of the negative charge is displaced opposite to the external electric field. ಅಲ್ವಾ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿಗೆ ಇದು ಅಪೋಸಿಟ್ ಆಗಿ ನಮಗೆ ಇಂಡ್ಯೂಸ್ ಆಗುತ್ತೆ. ಬಿಕಾಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಟು ನೆಗೆಟಿವ್ ಹಿಂಗಿರುತ್ತೆ. ಬಟ್ ವೆನ್ ವಿ ಪ್ಲೇಸ್ ದಿಸ್ ಡೈಎಲೆಕ್ಟ್ರಿಕ್ಸ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಇವಾಗ ನೋಡಿ ಇಲ್ಲಿ ನೆಗೆಟಿವ್ಸ್ ಉಳಿತಾ ಹೋಗುತ್ತೆ, ಇಲ್ಲಿ ಪಾಸಿಟಿವ್ ಬರ್ತಾ ಇದೆ. ಹೆನ್ಸ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪೋಸಿಟ್. External or induced electric field is opposite to the external electric field. Hence now the dielectric is polarized. Polarized ಅಂದ್ರೇನು, ಅದು ಫಸ್ಟ್ ಓರಿಯಂಟೇಷನ್ ಹೆಂಗಿತ್ತು ಹೆಂಗೋ ಇದ್ವು, ಈಗ ಏನಾಗುತ್ತೆ ಪೋಲರೈಸ್ ಮೀನ್ಸ್ ಅದು ಯೂನಿಫಾರ್ಮ್ಲಿ ಅರೇಂಜ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ದ ಚಾರ್ಜಸ್ ಆರ್ ಇಂಡ್ಯೂಸ್ಡ್. Hence the net dipole momentum is also increases. This is both are same, but ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಸಪ್ರೇಟ್ ಇರುತ್ತೆ ಡಿಸ್ಟೆನ್ಸು. ಬಟ್ ಇಲ್ಲಿ ನಾನ್ ಪೋಲರಲ್ಲಿ ಇವೆರಡರ ಮಧ್ಯೆ ಸೆಂಟರ್ ಆಫ್ ದಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಆರ್ ಕೋಇನ್ಸೈಡ್. ರಿಮೈನಿಂಗ್ ರೆಸ್ಟ್ ಈಸ್ ದೇ ಆರ್ ಸೇಮ್. ನೆಕ್ಸ್ಟ್ ನಿಮಗೆ ಒಂದು ಮಾರ್ಕ್ಸಲ್ಲಿ ಕ್ವಶನ್ ಕೇಳ್ಬೋದು, ದಟ್ ಈಸ್ ಎಲೆಕ್ಟ್ರಿಕ್ ಪೋಲರೈಸೇಷನ್ ಆರ್ ಪೋಲರೈಸೇಷನ್ ಡೆನ್ಸಿಟಿ. Polarization density or electric polarization. It is defined as ratio of dipole moment of dielectric to the volume of dielectric. Means electric polarization ಅಂದ್ರೇನು. Polarization ಅಂದ್ರೆ nothing but ಸಪೋಸ್ ಈಗ ಪಾಸಿಟಿವ್ ಇದ್ದರೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದರೆ ಪಾಸಿಟಿವ್, ಅಪೋಸಿಟ್ ಆಗುತ್ತಲ್ಲ ಅದು. ಇಲ್ಲ ರ್ಯಾಂಡಮ್ ಹೆಂಗೆಂಗೋ ಮೂವ್ ಆಗ್ತಾ ಇರುತ್ತೆ. ಓಕೆ, ಇವೇನಾಗುತ್ತೆ ಪೋಲರೈಸೇಷನ್ ಆಗೋದ್ರೆ ನೀಟಾಗಿ ಅರೇಂಜ್ ಆಗೋದು. ಇದನ್ನು ನಾವು ಎಲೆಕ್ಟ್ರಿಕ್ ಪೋಲರೈಸೇಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಡೈಪೋಲ್ ಮೂಮೆಂಟ್ ಆಫ್ ಆಲ್ ದ ಡೈಎಲೆಕ್ಟ್ರಿಕ್ಸ್. ಅಂದರೆ ಡೈಪೋಲ್ ಮೂಮೆಂಟಮ್ ಅಂದರೆ ಗೊತ್ತಿದೆ, ಒಂದು ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ಈ ಥರ ಆಗ್ತಾ ಹೋಗುತ್ತೆ. ಡೈಪೋಲ್ ಮೂಮೆಂಟ್ ಅಂತ ಕೊಟ್ಟೆ ಚಾರ್ಜ್ ಇಂಟು ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಓಕೆ, ಈ ಎಲ್ಲ ಡೈಪೋಲ್ಸ್ದು ಡೈಪೋಲ್ ಟೋಟಲ್ ಎಷ್ಟು ಮೊಮೆಂಟಮ್ ಇದೆ ಡಿವೈಡೆಡ್ ಬೈ ವಾಲ್ಯೂಮ್. ಎಷ್ಟು ವಾಲ್ಯೂಮ್ ಅಂದರೆ ಗೊತ್ತಿದೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇಷ್ಟು ಹೈಟಲ್ಲಿ ಎಷ್ಟು ಡೈಪೋಲ್ಸ್ ಇದೆ, ಅದರದ್ದು ಎಲ್ಲದ್ರದ್ದು ಡೈಪೋಲ್ ಮೂಮೆಂಟ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಲೆಕ್ಟ್ರಿಕ್ ಪೋಲರೈಸೇಷನು ಸಿಗ್ತಾ ಹೋಗುತ್ತೆ ಅಲ್ವಾ. ಈಗ ಕ್ಲಾಸ್ ಇದೆ, ಓಕೆ, ಟೋಟಲ್ ಎಷ್ಟಿದೆ ಅಂದರೆ ಎಲ್ಲರದ್ದು ಮಾರ್ಕ್ಸನ್ನು ಆ್ಯಡ್ ಮಾಡಿ ನಾವು ಟೋಟಲ್ ಮಾರ್ಕ್ಸನ್ನು ಆ್ಯಡ್ ಮಾಡೋದು. ಅಂದರೆ ಇಂಡಿವಿಜುವಲ್ ಒಂದು ಡೈಪೋಲ್ ಅಂದರೆ ಒಂದು ಸ್ಟೂಡೆಂಟ್, ಅವ್ರದ್ದು ಎಷ್ಟು ಡೈಪೋಲ್ ಮೂಮೆಂಟ್, ಎಷ್ಟು ಕೆಪಾಸಿಟಿ, ಎಷ್ಟು ಮಾರ್ಕ್ಸ್ ಇದೆ, ಟೋಟಲ್ ಮಾರ್ಕ್ಸು ಡಿವೈಡೆಡ್ ಬೈ ಎಷ್ಟಿದ್ದಾರೆ ನಂಬರ್ ಎಷ್ಟಿದ್ದಾರೆ ಟೋಟಲ್ಲು, ಎಷ್ಟು ಟೋಟಲ್ ನಂಬರು ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಡಿವೈಡ್ ಮಾಡಿದಾಗ ಅದರದ್ದು ಎಷ್ಟು ಸ್ಟ್ರೆಂತ್ ಅಂತ ಗೊತ್ತಾಗುತ್ತೆ. ಇಲ್ಲೂ ಕೂಡ ಎಲೆಕ್ಟ್ರಿಕ್ ಪೋಲರೈಸೇಷನ್ ಎಷ್ಟಿದೆ ಅಂದರೆ ಡೈಪೋಲ್ ಮೂಮೆಂಟಮ್ ಆಫ್ ಎ ಡೈಎಲೆಕ್ಟ್ರಿಕ್ ಟು ದ ವಾಲ್ಯೂಮ್ ಆಫ್ ಎ ಡೈಎಲೆಕ್ಟ್ರಿಕ್. ನೆಕ್ಸ್ಟ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಒಂದು ಕೇಳ್ತಾರೆ. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ನಿಮಗೆ ಗೊತ್ತಿರಲಿ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇನಿಷಿಯಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ನಾವು ಇಲ್ಲಿ ಒಳಗಡೆ ಡೈಎಲೆಕ್ಟ್ರಿಕ್ ಮೀಡಿಯಮನ್ನು ಇಡ್ತಾ ಇದ್ದೀನಿ, ಯಾವುದೋ ಒಂದು ವಾಟರು ಸಪೋಸ್ ಆಗಲೇ ಹೇಳಿದಲ್ಲ ಆಕ್ಸಿಜನ್ ಏನೋ ಇಡ್ತಾ ಇದ್ದೀನಿ. ಆವಾಗ ಅಲ್ಲಿ ಏನಾಗುತ್ತೆ ಇಂಡ್ಯೂಸ್ ಆಗಿಬಿಡುತ್ತಲ್ಲ, ಇಲ್ಲಿ ಮೈನಸ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಈ ಕಡೆ ಏನು ಇಂಡ್ಯೂಸ್ ಆಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಇದು ಈ ಥರ ಇಟ್ಟಾಗ ಮೀಡಿಯಮ್ಮು ಇದರದ್ದು ಸ್ಟ್ರೆಂತ್ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ದು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಅವೆರಡು ಈಕ್ವಲ್ ಆಗೋವರೆಗೂ, ಎಕ್ಸ್ಟರ್ನಲ್ ಮತ್ತು ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಆಗೋವರೆಗೂ ಅದೇನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಮೀನ್ಸ್ ಈಗ 2 ಲೀಟರ್ ಬಾಟಲ್ ಇದೆ, ನೀರಿದೆ ಅದರಲ್ಲಿ, ಇಲ್ಲಿ 1 ಲೀಟರ್ ಇದೆ. ಈಗ ನಾವು ಇಲ್ಲಿಂದ ಹಾಕ್ಬೋದು. ಎಷ್ಟುವರೆಗೂ ಅಂದರೆ ವೆನ್ ಬೋತ್ ಆರ್ ಈಕ್ವಲ್. ಇಲ್ಲೂ 1 ಲೀಟರ್ ಬರಬೇಕು, ಇಲ್ಲೂ 1 ಲೀಟರ್ ಕಂಪ್ಲೀಟ್ ಆಯಿತು ಅಂದರೆ ಇಲ್ಲೊಂದು ಲೀಟ್ರ್ ಉಳಿಯುತ್ತೆ, ಅಂದರೆ ಎರಡು ಈಕ್ವಲ್ ಆಗಬೇಕು. ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಇದು ಇಂಡ್ಯೂಸ್ಡ್ ಅಂತ ಅಂದ್ಕೊಳ್ಳಿ. ಓಕೆ, ಬೋತ್ ಆರ್ ವೆನ್ ದೇ ಆರ್ ಬೋತ್ ಆರ್ ಈಕ್ವಲ್, ಅಲ್ಲಿವರೆಗೂ ಅದೇನು ಮಾಡುತ್ತೆ ಇಂಡ್ಯೂಸ್ ಆಗ್ತಾ ಇರುತ್ತೆ. ನಾವು ಸಪೋಸ್ ನಾನೇನು ಮಾಡ್ತಾಯಿದ್ದೀನಿ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನ ಜಾಸ್ತಿ ಮಾಡ್ತಾಯಿದ್ದೀನಿ.
ಯಾವುದಕ್ಕಿಂತ ಇಂಟರ್ನಲ್. ಆವಾಗ ಏನಾಗುತ್ತೆ, ಅಲ್ಲಿ ಬಾಂಡು ಬ್ರೇಕ್ ಆಗಿ ನಮಗೆ ಎಲೆಕ್ಟ್ರಾನ್ಸ್ ಹೊರಗಡೆ ಬರುತ್ತೆ. ಎಲೆಕ್ಟ್ರಾನ್ಸ್ ಹೊರಗಡೆ ಬಂತು ಅಂದರೆ ಇಲ್ಲಿ ಡೈಎಲೆಕ್ಟ್ರಿಕ್ ಅಂದ್ರೇನು, ಇನ್ಸುಲೇಟರ್ ಅಂದರೆ ಕರೆಂಟ್ ಅನ್ನೋದು ಕಂಡಕ್ಟ್ ಮಾಡ್ತಿರ್ಲಿಲ್ಲ. ಬಟ್ ಯಾವಾಗ ನಾವು ಫೀಲ್ಡನ್ನು ಜಾಸ್ತಿ ಮಾಡಿದ ತಕ್ಷಣ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಎ ಕಂಡಕ್ಟರಾಗಿ ಆ್ಯಕ್ಟ್ ಮಾಡುತ್ತೆ. ತನ್ನ ಮೂಲಕ ಈಸಿಯಾಗಿ ಕರೆಂಟನ್ನು ಫ್ಲೋ ಮಾಡುತ್ತೆ. ಯಾವಾಗ ವೆನ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತನ್ನು ಜಾಸ್ತಿ ಮಾಡಿದಾಗ ಅದು ಬ್ರೇಕ್ ಡೌನ್ ಆಗಿ, ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗಿ ಇದು ಇನ್ಸುಲೇಟರ್ ಇದ್ದಿದ್ದು ಕಂಡಕ್ಟರಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ದಿಸ್ ಈಸ್ ನೌನ್ ಆಸ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಇಟ್ ಈಸ್ ದ ಮ್ಯಾಕ್ಸಿಮಮ್ value of the electric field strength of applied up to which the dielectric breakdown ಆಗಿ electrons ಅನ್ನೋದು emit ಮಾಡುತ್ತೆ. Hence we are getting the dielectric strength. The SI unit for the dielectric strength is volt per meter or Newton per coulomb. The value of the strength of the dry air ಇದು ಎಷ್ಟಿದೆ, ಡ್ರೈ ಏರ್ ಈಸ್ ಆಲ್ಸೋ ಎ ಡೈಎಲೆಕ್ಟ್ರಿಕ್ದು ಎಷ್ಟಿದೆ ಅಂದರೆ 3 × 10⁸ ವೋಲ್ಟ್ ಪರ್ ಮೀಟರ್ ಅಟ್ NTP, ನಾರ್ಮಲ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ದಿಸ್ ಈಸ್ ಅಬೌಟ್ ದ ಡೈಎಲೆಕ್ಟ್ರಿಕ್ಸ್ ಆ್ಯಂಡ್ polar dielectrics and non-polar dielectrics.